ಮಾವಿನ ಹಣ್ಣು ಹೆಂಗೆ ರಾಜ ಅಂತಾರೆ, ಇದು ಮಹಾರಾಜ ಅಂತಾನೆ ಕರಿಬಹುದು. ಪಪಾಯ ತಿನ್ನೋದ್ರಿಂದ ಹಾರ್ಟ್ಗೆ, ಕಣ್ಣಿಗೆ, ಸ್ಕಿನ್ಗೆ, ಡೈಜೆಷನ್ಗೆ ಪ್ರತಿ ಒಂದಕ್ಕೂ ಅನುಕೂಲ ಆಗೋದ್ರಿಂದ ಪಪಾಯನ ಪ್ರತಿಯೊಬ್ರು ತಿನ್ಬೋದು. ನನಗೆ ಪ್ರತಿ ವಾರ ಇನ್ಕಮ್ ಕೊಡುವಂತ ಏಕೈಕ ಹಣ್ಣು ಅಂದ್ರೆ ಇದು. ಫಸ್ಟ್ ಒಂದು 400 ಗಿಡ ಹಾಕಿದ್ದೆ, ಅದರಲ್ಲಿ ಇವಾಗ ಸದ್ಯಕ್ಕೆ ಒಂದು 100 ಮಾತ್ರ ಮಿಕ್ಕಿದೆ, 300 ಹೋಗ್ಬಿಟ್ಟಿದೆ. ಅದು ಏನಂದ್ರೆ ನೀರು ಜಾಸ್ತಿ ಆಗ್ಬಿಟ್ಟು ರೂಟ್ ರಾಟ್ ಆಗಿ ಕೆಲವು ಹೊಟ್ಟೋದು. ಬಟ್ ಇದು ಎಷ್ಟು ರುಚಿಯಾಗಿದೆ ಅಂದರೆ, ನಾನು ಫಸ್ಟ್ 6 ಮಂತ್ಸ್ ಆದಮೇಲೆ ಏನು ಇಳುವರಿ ಬಂತಲ್ಲ, ನಮ್ಮ ಲೇಔಟಲ್ಲಿ ನಾನು ಹಾಕ್ದಾಗಿಂದ ನನಗೆ ಇದಕ್ಕೆ ಒಂದು ಫ್ಯಾನ್ ಬೇಸ್ ಇದ್ದಾರೆ. ಓಕೆ, ಪಪಾಯ ಕೆಲವರು 4 kg ತೊಗೊತಾರೆ, ಕೆಲವರು 6 kg ತೊಗೊತಾರೆ, ತೊಗೊಂಡು ಸ್ಟೋರ್ ಮಾಡ್ಕೊಬಿಡ್ತಾರೆ, ವಾರ ಪೂರ್ತಿ ತಿನ್ನೋಕ್ಕಾಗುತ್ತೆ ಅಂತ. ನಾನು ಇದಕ್ಕೆ ಅಂತ ಒಂದು ಮಾರ್ಕೆಟ್ ರೇಟ್ ಫಿಕ್ಸ್ ಮಾಡಿದ್ದೀನಿ, 55 ರುಪೀಸು. ಕೆಲವು ಕಡೆ 8 ರೂಪಾಯಿಗೂ ಸಿಗುತ್ತೆ, 10 ರೂಪಾಯಿಗೂ ಸಿಗುತ್ತೆ. ಬಟ್ ಸಾವಯವದಲ್ಲಿ ಬೆಳೆದು ಈ ಥರ ಟೇಸ್ಟು ನಮ್ಮ ಲೇಔಟಲ್ಲಿ ಹೇಳ್ತಾರೆ, ಓಕೆ ತುಂಬ ಚೆನ್ನಾಗಿರುತ್ತೆ ಹಣ್ಣು, ನನಗೆ ತಂದ್ಕೊಡಿ ಅಂತ. ಕೆಲವರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಅವ್ರ ಮೊಮ್ಮಕ್ಕಳೆಲ್ಲ ಫಾರಿನಿಂದ ಬರ್ತಾರೆ, ನಂಗೆ ಇದೇ ಪಪಾಯ ಬೇಕು ಅಂತ ಕೇಳ್ತಾರೆ. ಅವರು ಫೋನ್ ಮಾಡಿ ನನಗೆ ರಿಕ್ವೆಸ್ಟ್ ಮಾಡ್ತಾರೆ, ಈ ಸಲ ಬಂದಾಗ ಪಪಾಯ ಮಿನಿಮಮ್ ಅಂದರೂ ಒಂದು 5-6 kg ತಂದ್ಕೊಡಿ, ನನ್ನ ಮೊಮ್ಮಕ್ಳಿಗೆ ಬೇಕು ಅಂತ. ಆ ಥರ ತುಂಬ ಇಷ್ಟಪಟ್ಟು ತಿನ್ನೋವಂಥ ಕ್ಯಾಟಗರಿಯಲ್ಲಿ ಪಪಾಯ ಕೂಡ. ಆಮೇಲೆ ರೈತರು ಕೂಡ ಅಷ್ಟೇ, ಪಪಾಯದಲ್ಲಿ ನಾನು ಹೇಳಿದೆ ಅಂತ 55 ರೂಪಾಯಿ ಸಿಗುತ್ತೆ ಅಂತ ತುಂಬ ಹಾಕ್ಬಾರ್ದು. ಎಷ್ಟು ಬೇಕು ನಮ್ಮ ಕೈಯಲ್ಲಿ, ಎಷ್ಟು ಕೆಪಾಸಿಟಿ ಇದೆ ಸೇಲ್ ಮಾಡೋ ಅಷ್ಟು. ನನಗೆ 80 ಗಿಡದಲ್ಲಿ ನಾನು ಪ್ರತಿ ವಾರ 1,500-2,000 ರೂಪಾಯಿ ಇದರಿಂದ ಹಣ್ಣು ಮಾರ್ತಾ ಇದ್ದೀನಿ. ನೀವು ಲೆಕ್ಕ ಹಾಕೋಬೋದು, ನನಗೆ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಈಗ ಇದುವರೆಗೂ ಒಂದು 80,000 ರೂಪಾಯಿ ಬರೀ ಪಪಾಯಿಂದ ಸಿಕ್ಕಿದೆ. ನೀವು ಲೆಕ್ಕ ಹಾಕಿದ್ರೆ ಪ್ರತಿ ಗಿಡಕ್ಕೆ 1,000 ರೂಪಾಯಿ ಹಂಗೆ ಸಿಗ್ತಾ ಇದೆ. ಮೊದಲು 3 ವರ್ಷದಲ್ಲಿ ಪಪಾಯ ಕೂಡ ನಿಮಗೆ ಇಳುವರಿ ಸಿಗುತ್ತೆ. ಅದನ್ನು ನೀವು ಮಾರ್ಕೆಟ್ ಕಂಡುಕೊಂಡಾಗ ಅದರಿಂದನೂ ನಿಮಗೆ ಸಹಾಯ ಆಗುತ್ತೆ. ನೋಡಿ, ಈ ಹಣ್ಣು ಎಷ್ಟು ಸುಲಭವಾಗಿ ಕೀಳ್ಬೋದು ಅಂತ ಒಂದು ತೋರಿಸ್ತೀನಿ. ಅದನ್ನು ನೀಟಾಗಿ ಹಿಂಗೆ ಹಾಕ್ಬಿಟ್ಟು ತಿರುಗಿಸಿದ್ರೆ ನಮಗೆ ಹಣ್ಣು ಸಿಗುತ್ತೆ. ಎಷ್ಟೇ ಹೈಟ್ ಬೇಕಾದರೂ ಮಾಡ್ಕೋಬೋದು. ಇದು ಯಾವುದೇ ರೀತಿ ಹಣ್ಣು ಕೂಡ ಡ್ಯಾಮೇಜ್ ಆಗಲ್ಲ. ಪಪಾಯ ಕೀಳೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು, ಆಮೇಲೆ ಬಿದ್ದಾಗ ಏಟ್ ಬೀಳೋದು. ನಾನು ಗ್ರಾಹಕರಿಗೆ ಕೊಡಬೇಕಂದ್ರೆ ಸ್ವಲ್ಪ ಕ್ಲೀನಾಗಿದ್ದರೆ ಅವ್ರೂ ಇಷ್ಟಪಟ್ಟು ತೊಗೊತಾರಲ್ವ. ಹಾಗಾಗಿ ನಾನೇನು ಮಾಡಿದೆ ಅಂದರೆ, ಒಂದು ಮೇಳಕ್ಕೆ ಹೋದಾಗ ಈ ಥರದ್ದೊಂದು ಟೂಲ್ ಸಿಕ್ತು ನನಗೆ. ಇದು ಹೆಂಗೆ ಅಂದರೆ, ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೋಬೋದು, ಯಾವ ಸೈಜ್ ಬೇಕೋ ಆ ಸೈಜ್ಗೆ. ಇವಾಗ ನಂದು ಇನಿಷಿಯಲ್ ಸ್ಟೇಜಲ್ಲಿ ಪಪಾಯ ತುಂಬ ಸೈಜ್ ಇರ್ತಾ ಇತ್ತು. ಇವಾಗ ಇದು ಈ ಗಿಡದಲ್ಲಿ ಸ್ವಲ್ಪ ಉದ್ದ ಕಾಯಿ ಇರೋದ್ರಿಂದ ಸಣ್ಣ ಸೈಜ್ ಆಗಿರುತ್ತೆ, ಉದ್ದಕ್ಕಿರುತ್ತಾರೆ. ಅದನ್ನು ನಾನು ಆ ಸೈಜ್ಗೆ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಪಪಾಯ ಕೀಳೋಕೆ ಉಪಯೋಗಿಸ್ತೀನಿ. ಇದರಿಂದ ಏನಾಗುತ್ತೆ ಅಂದರೆ, ಸ್ಕ್ರಾಚಸ್ ಆಗಲ್ಲ ಒಂದು ಪಪಾಯ. ಯಾಕಂದರೆ ಪಪಾಯ ಸ್ಕ್ರಾಚಸ್ ಆದರೆ ಹಾಲು ಬಿಡುತ್ತೆ, ಹಾಲು ಬಿಟ್ಟರೆ ಫಂಗಸ್ ಥರ ಎಲ್ಲ ಆಗುತ್ತೆ, ಅದು ಬೇಗ ಹಾಳಾಗೋಗುತ್ತೆ. ಆಮೇಲೆ ಇವಾಗ ಯಾರನ್ನ ಕಸ್ಟಮರ್ಸ್ ತೊಗೊಂಡಿರ್ತಾರಲ್ಲ, ಅವರು ಜಾಸ್ತಿ ದಿವಸ ಇಟ್ಕೊಂಡು ತಿನ್ನೋಕ್ಕಾಗಲ್ಲ. ಇದ್ರ ಬಗ್ಗೆ ತಿಳ್ಕೊಂಡು ಸ್ವಲ್ಪ ತೊಗೊಂಡು ಬಂದು ಒಂದು ಟ್ರೈ ಮಾಡಿದೆ, ನನಗೆ ತುಂಬ ಅನುಕೂಲ ಆಯಿತು. ನೀವು ನೋಡ್ಬೋದು, ಇದನ್ನು ಹಿಂಗೆ ನೀಟಾಗಿ ಸೈಜ್ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲ ಅಂದರೆ ಜಸ್ಟ್ ಇದನ್ನು ನೀವು ಹಾಕಿದ್ರು ಸಾಕು, ಅದೆಷ್ಟು ಕತೆ ಅಡ್ಜಸ್ಟು ಆಗುತ್ತೆ. ಜಸ್ಟ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ತಿರುಗಿಸಿದ್ರೆ ಸಾಕು, ಓಕೆ, ಅದೇ ಕಟ್ ಆಗುತ್ತೆ. ಆಮೇಲೆ ನೀಟಾಗಿ ಇಳಿಸ್ಕೋಬೋದು. ಆಮೇಲೆ ಯಾವುದೇ ರೀತಿ ಡ್ಯಾಮೇಜ್ ಆಗಲ್ಲ. ನೀವು ನೋಡ್ಬೋದು, ಹಣ್ಣು ಕೂಡ ನೀಟಾಗಿ ನಮಗೆ ಸಿಗುತ್ತೆ. ಇದು ನೀವು ನೋಡಿ, ಒಂದು ಹಣ್ಣು 1.5-2 kg ಇದೆ. ಅದನ್ನು ನಾವು ಆರಾಮಾಗಿ ಇಳಿಸ್ಕೋಬೋದು, ಯಾವುದೇ ಡ್ಯಾಮೇಜು ಕೂಡ ಆಗಲ್ಲ. ನಮ್ಮ ಜಮೀನಲ್ಲೇ ಬಿದಿರಿತ್ತು, ಆ ಬಿದಿರಿಗೆ ಒಂದು 5 ಅಡಿ ಕಡ್ಡಿ ರೆಡಿ ಮಾಡಿಕೊಂಡು ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಒಂದು ಸ್ಕ್ರೂ ಹೊಡ್ಕೊಂಡಿದ್ದೀವಿ ಅಷ್ಟೇ. ಓಕೆ, ರೈತರು ಪ್ರತಿಯೊಬ್ಬರು ಇದನ್ನು ಆರಾಮಾಗಿ ಮಾಡ್ಕೊ. ಉದ್ಯೋಗ ಬಂದ್ಬಿಟ್ಟು IT ಎಂಪ್ಲಾಯ್ ಆಗಿರೋದ್ರಿಂದ ನಾನು ವಾರಕ್ಕೆ ಒಂದೇ ಸಲ ಬರೋಕ್ಕಾದ್ರು, ಶನಿವಾರ ಅಥವಾ ಭಾನುವಾರ 1-2 ದಿವಸ ಬಂದು ಇದ್ದು ಹೋಗ್ತೀನಿ. ಬಂದಾಗ ನಾನು ಕೂಡ ನನ್ನ ತೋಟದಲ್ಲಿ ಪಪಾಯ, ಬಾಳೆಹಣ್ಣು ಬಿಟ್ಟರೆ ನಾನು ಇಲ್ಲಿ ಏನೂ ಸವಿಯಲ್ಲ. ಇವಾಗ ಅನ್ನ ಮುದ್ದೆ ಎಲ್ಲ ಮನೇಲಿ ಸಿಕ್ಕಿದ್ರೂ ಈ ಟೇಸ್ಟು ನನಗೆ ಆವತ್ತಿನ ದಿವಸ ಫುಲ್ ಖುಷಿ ಕೊಡುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ನಾನು ಏನು ಬೆಳಿತೀನಿ ಅದು ನನಗೆ ಖುಷಿ ಇದೆ. ನಮ್ಮ ತಂದೆ ಡಯಾಬಿಟಿಕ್ ಆಗಿರೋದ್ರಿಂದ ತುಂಬ ಪಪಾಯ ತಿಂತಾರೆ. ಅವರು ಕೂಡ ಇದು ತುಂಬ ಸ್ವೀಟನ್ನು ತಿನ್ನೋದು ಬಿಟ್ಬಿಟ್ರು. ಓಕೆ, ಮುಂಚೆ ಡೈಲಿ ಪಪಾಯ ತಿನ್ನೋರು, ಇದು ನಮ್ಮದು ಅಷ್ಟು ಸಿಹಿ ಅಂಶ ಇದೆ. ಇನ್ನೊಂದೇನೆಂದರೆ, ಇದಕ್ಕೆ ನಾನು ಏನು ಯಥೇಚ್ಛವಾಗಿ ಗೊಬ್ಬರ ಹಾಕಿದ್ದೀನಿ ಅಥವಾ ಕೆಮಿಕಲ್ಸ್ ಹಾಕಿದ್ದೀನಿ ಅಂತಲ್ಲ. ಇದಕ್ಕೆ ನಾನು ಗೊಬ್ಬರ ಕೊಟ್ಟಿರೋದು ಗಿಡ ನಾಟಿ ಮಾಡ್ಬೇಕಾದ್ರೆ ಬಿಟ್ಟರೆ ಏನೂ ಕೊಟ್ಟಿಲ್ಲ. ಈ ಅಕ್ಸೆ ಏನು ನಾನು ಚಾಪ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ ಅದು ಹಾಕಿರೋದು ಬಿಟ್ಟರೆ, ಆಮೇಲೆ ಜೀವಾಮೃತ, ಆಮೇಲೆ ಬಯೋಗ್ಯಾಸಿಂದ ಏನು ಬರುತ್ತೆ ಸ್ಲರಿ, ಅದು ಬಿಟ್ಟರೆ ಇದಕ್ಕೆ ಏನೂ ಕೊಟ್ಟಿಲ್ಲ. ನಮ್ಮ ನಾಟಿ ಮಲೆನಾಡು ಗಿಡ್ಡ ಹಸುಗಳು ಏನಿದ್ದಾವೆ ಅದರಿಂದ ಏನು ಬರುತ್ತೆ ಸ್ಲರ್ರಿ ಅಥವಾ ಗಂಜಲ ಅಥವಾ ಏನು, ಅದನ್ನು ನಾನು ಡ್ರಿಪ್ಪಲ್ಲಿ ಕೊಡೋದು ಬಿಟ್ಟರೆ ಇದಕ್ಕೆ ಬೇರೆ ಏನು ಹೊರಗಡೆಯಿಂದ ಕೆಮಿಕಲ್ಸ್ ಆಗಲಿ ಏನೇ ಆಗಲಿ ತಂದಾಕಿಲ್ಲ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ಹಾಕಿರೋ ತಳಿ ಬಂದ್ಬಿಟ್ಟು ನಾಟಿ ವೆರೈಟಿ ಪಪಾಯ. ಓಕೆ, ಇವಾಗ ತುಂಬ ವೆರೈಟೀಸು ಹೊರಗಡೆ ದೇಶದೆಲ್ಲ ಬಂದಿದೆ, ಬಟ್ ನಮ್ಮ ಲೋಕಲ್ ವೆರೈಟಿ ತುಂಬ ಟೇಸ್ಟ್ ಸಿಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಓಕೆ, ವಿಟಮಿನ್ C ಸಿಗುತ್ತೆ, ಆಮೇಲೆ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು. ಇದು ಎಲ್ಲ ಕಡೆ ಸುಲಭವಾಗಿ ಸಿಗುವಂಥ ಹಣ್ಣು. ಇವಾಗ ಎಕ್ಸಾಟಿಕ್ ಫ್ರೂಟ್ಸ್ ಎಲ್ಲ ಹೇಳ್ತಾರಲ್ವ, ಅದು ಕೆಲವ್ರಿಗೆ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ. ಆದರೆ ನೀವು ನಮ್ಮ ರಾಜ್ಯದಲ್ಲಿ ನೋಡಿದ್ರೆ ಎಲ್ಲ ಕಡೆ ಸಿಗೋವಂಥ ಏಕೈಕ ಹಣ್ಣು ಅಂದರೆ ಪಪಾಯ. ಆಮೇಲೆ ಇನ್ನೊಂದೇನಂದರೆ, ಎಲ್ಲರಿಗೂ ಈಸಿಯಾಗಿ ಸಿಗೋದ್ರಿಂದ, ಆಮೇಲೆ ಟೇಸ್ಟ್ ಚೆನ್ನಾಗಿದ್ರೆ ಮಾತ್ರ
ಪ್ರತಿದಿನ ಹಣ್ಣು ತಿನ್ನೋದ್ರಲ್ಲಿ ಜನ ಇಷ್ಟಪಟ್ಟು ತಿನ್ನೋಂಥ ಏಕೈಕ ಹಣ್ಣು ಅಂದರೆ ಪಪಾಯ ಮತ್ತು ಬಾಳೆಹಣ್ಣು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇವಾಗ ನೀವು ನೋಡಿದ್ರೆ ಮಾರ್ಕೆಟಲ್ಲಿ ಪಪಾಯದು ಫೇಸ್ ಪ್ಯಾಕು ಅದು ಇದು ಸ್ಕಿನ್ನಿಗೆ ಅಂದ್ಬಿಟ್ಟು ತುಂಬ ಕಾಸ್ಟ್ಲಿ ಇದರಲ್ಲಿದೆ. ಇವಾಗ ನಾನು ಸರ್ ನಮ್ಮ ಮನೆಯಲ್ಲಿ ಓಕೆ ನಮ್ಮ ವೈಫ್ ಆಗಲಿ ನಮ್ಮ ತಾಯಿಯವರಾಗಲಿ ನಾನು ಏನು ಪಪಾಯ ತೊಗೊಂಡೋಗಿರ್ತೀನಿ ಕೆಲವು ಹಣ್ಣಾಗ್ಬಿಟ್ಟಿರ್ತಾರೆ ಫುಲ್ಲು, ಅವನ್ನೆಲ್ಲ ಅವರು ಫೇಸ್ ಪ್ಯಾಕ್ ಮಾಡಿ ಯೂಸ್ ಮಾಡ್ತಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಪಪಾಯ ಬಂದ್ಬಿಟ್ಟು ಎಸ್ಪೆಷಲಿ ಡೆಂಗು ಜ್ವರ ಬಂದಾಗ ಇದನ್ನ ಕನ್ಸ್ಯೂಮ್ ಮಾಡ್ತಾರೆ ಎಲ್ಲರೂ, ಅವಾಗ ನೆನೆಸ್ಕೊಂತಾರೆ ಓಕೆ ನಾನು ಒಬ್ಬ ಪಪಾಯ ಲೀಫ್ ಬೇಕು ಅದು ಬೇಕು ಅಂತ. ಇವಾಗ ಮಾವು ಆಗಲಿ ಬೇರೆ ಹಣ್ಣುಗಳು ಆಗಲಿ ಓಕೆ ಸೀಬೆ ಅಥವಾ ಬೇರೆ ಯಾವನ ಹಣ್ಣುಗಳು ಎಕ್ಸಾಟಿಕ್ ಫ್ರೂಟ್ಸ್ ಏನಾರ ತಗೊಳ್ಳಿ ವರ್ಷಕ್ಕೆ ಒಂದ್ಸಲಿನೋ 2 ಸಲಿನೋ ಬಿಡುತ್ತೆ. ಅದೇ ಪಪಾಯ ಮಾತ್ರ ನನಗೆ ವಾರ ವಾರ ಹಣ್ಣು ಕೊಡುತ್ತೆ. ನೀವು ನೋಡ್ಬೋದು ಈ ಗಿಡ 3 ವರ್ಷ ಆಗಿದೆ ಹಾಕಿ 2.5 ಇಂದ 3 ವರ್ಷ, ಈಗಲೂ ಕೂಡ ನೀವು ನೋಡ್ಬೋದು ಅಷ್ಟು ಹಣ್ಣು ಸಿಗುತ್ತೆ ನನಗೆ ಓಕೆ ಪ್ರತಿ ಗಿಡದಲ್ಲೂ ಕೂಡ. ಇದು ಸೀಸನ್ನು ಅನ್ ಸೀಸನ್ ಅಂತ ಏನಿಲ್ಲ, ಪ್ರತಿ ವಾರ ಹಣ್ಣು ಸಿಗುತ್ತೆ. ಪ್ರತಿ ವಾರ ನಾನು ಹಣ್ಣು ತಿಂದಾಗ ಇದೇ ಟೇಸ್ಟ್ ಕೂಡ ಸಿಗುತ್ತೆ. ಆರೋಗ್ಯಕ್ಕೆ ಪ್ರತಿದಿನ ಸವಿಯೋದ್ರಿಂದ ತುಂಬ ಒಳ್ಳೆಯದು. ಪ್ರತಿ ರೈತರು ಅವರ ತೋಟದಲ್ಲಿ ಮಿನಿಮಮ್ ಅಂದರೂ ಒಂದು 5ರಿಂದ 10 ಹಣ್ಣಿನ ಗಿಡ ಹಾಕೋಬೇಕು. ಅದರಲ್ಲಿ ಸ್ಪೆಸಿಫಿಕ್ ಆಗಿ ಪಪಾಯ ಓಕೆ. ಇವಾಗ ಏನಂದರೆ ಹಣ್ಣಿನ ಗಿಡ ಅಂತ ಇವಾಗ ನಾವು ಎಕರೆ ಗಟ್ಲೆನೂ ಮಾಡೋರು ಇದ್ದಾರೆ, ಆಮೇಲೆ ಕೆಲವು 1 ಎಕರೆಯಲ್ಲಿ ಹಾಕೋಣವ್ರು ಇದ್ದಾರೆ. ಇನ್ನೊಂದೇನಂದರೆ 5ರಿಂದ 10 ಗಿಡ ಅವರು ಏನು ಎಲ್ಲಿ ಮನೆ ಸುತ್ತಮುತ್ತ ಜಾಗ ಇರುತ್ತೆ ಅಲ್ಲೂ ಕೂಡ ಇದು ಹಾಕೊಂಡು ಓಕೆ ಮಿನಿಮಮ್ ಮೇಂಟೆನೆನ್ಸಲ್ಲಿ ಹಣ್ಣಿನ ಗಿಡ ಹಾಕೊಂಡಾಗ ಅವರು ಆರೋಗ್ಯ ಕಾಪಾಡುತ್ತೆ. ಆಮೇಲೆ ಇವಾಗ ನೋಡಿ 10 ಗಿಡದಲ್ಲಿ ನಿಮ್ಗೊಂದು 10 kg ಸಿಕ್ಕಿದ್ರು ಕೂಡ ಅದನ್ನು ಅವರು ಮಾರ್ಕೆಟ್ ಕಂಡುಕೊಂಡ್ರೆ ಏನಿಲ್ಲ ಅಂದ್ರೆ ಒಂದು 500 ರೂಪಾಯಿನಾರು ವಾರ ವಾರ ಮಾಡ್ಬೋದು. ಅದರಿಂದ ಅವ್ರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಪಪಾಯ ಬಂದ್ಬಿಟ್ಟು ತುಂಬ ಲೋ ಮೇಂಟೆನೆನ್ಸು. ನಾನು ನಾಟಿ ಮಾಡಿದಾಗಿಂದ ನಾನು ಅವಾಗಲೇ ಹೇಳ್ದಂಗೆ ಗಿಡ ನೆಟ್ಟಾಗ ನಾನು ಒಂದು ಟಬ್ಬು ಓಕೆ ಕಾಂಪೋಸ್ಟ್ ಕೊಟ್ಟಿರೋದು ಬಿಟ್ಟರೆ ಅದಾದಮೇಲೆ ನಾನು ಗೊಬ್ಬರ ಅಂತ ಜಾಸ್ತಿ ಏನೂ ಕೊಟ್ಟಿಲ್ಲ. ಇದಕ್ಕೆ ನಾನು ಮಾಡಿರೋದು ಒಂದೇ ಒಂದು ಏನಪ್ಪ ಅಂದರೆ ವೈರಸ್ ಅಟ್ಯಾಕ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆವಾಗ ನಮ್ಮ ನಾಟಿ ಹಸು ನಾವೇನು ಬೆಳೆಸಿರ್ತೀವಿ ಅದರಿಂದ ಹುಳಿ ಮಜ್ಜಿಗೆ ಮಾಡಿಕೊಂಡು ಹುಳಿ ಮಜ್ಜಿಗೆ ಸ್ಪ್ರೇ ಮಾಡೋದ್ರಿಂದ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಆಮೇಲೆ ಓಕೆ ಪಂಚಗವ್ಯ ಅಥವಾ ಜೀವಾಮೃತ ನೀವೇನಾರ ಒಂದು ಇದ್ರದ್ದು ಏನಾರ ಮಾಡ್ಕೊಂಡಾಗ ಅದನ್ನು ಸ್ಪ್ರೇ ಮಾಡಿಕೊಂಡ್ರೆ ಫೋಟೋಸಿಂಥಸಿಸ್ಗೆ ತುಂಬ ಅನುಕೂಲ ಆಗುತ್ತೆ. ಯಾವಾಗ್ಲೂ ನೀವು ನೋಡ್ಬೋದು ನಮ್ಮದು ಎಲೆಗಳು ಓಕೆ 3 ವರ್ಷ ಆದ್ರೂ ನಾರ್ಮಲಿ 1 ವರ್ಷ 2 ವರ್ಷಕ್ಕೆ ವೈರಸ್ ಬಂದ್ಬಿಟ್ಟು ಸುಳಿ ಬಿದ್ದೋಗ್ತವೆ. ನಂದು 3 ಇಯರ್ಸ್ ಆಗಿದೆ, ನೀವು ನೋಡ್ಬೋದು ಒಂದು ಎಲೆಯಲ್ಲೂ ಕೂಡ ವೈರಸ್ ಅನ್ನೋದು ಕಾಣಿಸಲ್ಲ. ಆಮೇಲೆ ಹಚ್ಚ ಹಸಿರಾಗಿದೆ, ಫೋಟೋಸಿಂಥಸಿಸು ಚೆನ್ನಾಗಾಗುತ್ತೆ. ಆಮೇಲೆ ಹುಳಿ ಮಜ್ಜಿಗೆ ಇವಾಗ ನಾನು ಹೇಳ್ದಂಗೆ ಬರೀ ಹುಳಿ ಮಜ್ಜಿಗೆ ಮಾಡ್ಕೊಳೋದು ಭಾರಿ ಈಸಿ. ನಿಮ್ಮದೇನು ಮೊಸರು ಮಾಡ್ಕೊಂಡು ನೀವು ಕನ್ಸ್ಯೂಮ್ಗೆ ಇಟ್ಕೊಂಡಿರ್ತೀರ ಅದನ್ನು ಒಂದು 10-15 ದಿವಸ ಸ್ಟೋರ್ ಮಾಡಿಟ್ಟು ಹುಳಿ ಮಜ್ಜಿಗೆ ಮಾಡಾದ್ಮೇಲೆ ಒಂದ್ಸಲಿ ಸ್ಪ್ರೇ ಮಾಡಿಕೊಟ್ರೆ ಸಾಕು, ಆ ವೈರಸ್ ಕೂಡ ನಿಮ್ಮ ಹತ್ರ ಬರಲ್ಲ. ಇದು ಅಷ್ಟು ಓಕೆ ಮೇಂಟೆನೆನ್ಸ್ ಫ್ರೀ, ಆಮೇಲೆ ಬೇರೆ ಯಾವುದೇ ರೀತಿ ಇದರಿಂದ ತೊಂದರೆ ಆಗಲ್ಲ. ಸರ್ ಪಪಾಯ ಬಂದ್ಬಿಟ್ಟು ಮಾರ್ಕೆಟು ನಾವು ಹೆಂಗೆ ಬೇಕೋ ಹಂಗೆ ಬಿಲ್ಡ್ ಮಾಡ್ಕೋಬೋದು. ಇವಾಗ ನೋಡಿ ಬಲ್ಕಲ್ಲಿ ಪಪಾಯ ಬೆಳೀತಾರೆ, ಆವಾಗ ಏನಾಗುತ್ತೆ ಅಂದರೆ ಬಲ್ಕಲ್ಲಿ ಪಪಾಯ ಬೆಳೆದಾಗ ನೀವು ಮಾರ್ಕೆಟ್ಗೆ ಹೋಗಿ ತೊಗೊಂಡೋಗಿ ಹಾಕಿದಾಗ 5 ರೂಪಾಯಿಗೂ ಸಿಗುತ್ತೆ, 10 ರೂಪಾಯಿಗೂ ಸಿಗುತ್ತೆ. ಅದೇ ನೀವು ಸಾವಯವದಲ್ಲಿ ನಿಮ್ಗೆ ಎಷ್ಟು ಸೇಲ್ ಮಾಡೋ ಕೆಪಾಸಿಟಿ ಇದೆ ಅದು ಬೆಳೆದಾಗ ನಿಮಗೆ 100 ರೂಪಾಯಿಗೂ ಮಾರ್ಬೋದು, 200 ರೂಪಾಯಿಗೂ ಮಾರ್ಬೋದು. ಅದು ಕಸ್ಟಮರ್ ನಾವು ಬಿಲ್ಡ್ ಮಾಡ್ಕೊಳೋದ್ರ ಮೇಲೆ ಇರುತ್ತೆ. ಯಾವುದೇ ರೈತ ಆಗಲಿ ನಾವು ಏನೇ ಒಂದು ಬೆಳೆ ಹಾಕ್ಬೇಕಾದ್ರೆ ನಾವು ಯಾವ್ದು ಹಾಕಿದ್ರೆ ನಮ್ಮ ಕೈಯಲ್ಲಿ ಯಾವ್ದು ಸೇಲ್ ಮಾಡೋಕ್ಕಾಗುತ್ತೆ ಅದನ್ನು ನೋಡಿಕೊಂಡು ಮಾಡಿದಾಗ ಆಮೇಲೆ ಅದಕ್ಕೆ ನೀವೇ ಆದ ಒಂದು ಬೆಂಬಲ ಬೆಲೆ ಓಕೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಕೆಲವರೆಲ್ಲ ಹೇಳ್ತಾರೆ ಪಪಾಯ ಯಾರು 50 ರೂಪಾಯಿಗೆ ತೊಗೊತಾರೆ. ಎಸ್ ತೊಗೊತಾರೆ, ಯಾಕೆ ಅಂದರೆ ನಾವು ಕ್ವಾಲಿಟಿ ಮತ್ತು ಟೇಸ್ಟ್ ಕೊಟ್ಟಾಗ ಅದಕ್ಕೆ ಆದ ಒಂದು ಕಸ್ಟಮರ್ ಬೇಸ್ ಕ್ರಿಯೇಟ್ ಆದಾಗ ನಮ್ಮ ಲೇಔಟಲ್ಲಿ ಓಕೆ ಇದಕ್ಕೋಸ್ಕರ ಅಂತ ಒಂದು ಕಸ್ಟಮರ್ ಬೇಸ್ ಆಗಿದೆ. ಪ್ರತಿ ವಾರ ನನಗೆ 20ರಿಂದ 50 kg ಓಕೆ ಮಿನಿಮಮ್ ಪ್ರೀ ಆರ್ಡರ್ ಸಿಗುತ್ತೆ. ಅದನ್ನು ನಾವು ಕಸ್ಟಮರ್ಗೆ ತಲುಪಿಸಿ ಆರಾಮಾಗಿ ದುಡ್ಡು ಸಂಪಾದನೆ ಮಾಡೋದ್ರಲ್ಲಿ ರೈತರು ಆರಾಮಾಗಿ ಬಿಲ್ಡ್ ಮಾಡ್ಕೋಬೋದು. ನಾರ್ಮಲಿ ಪಪಾಯ ಗಿಡದ್ದು ಆಯಸ್ ಬಂದ್ಬಿಟ್ಟು 3ರಿಂದ 4 ವರ್ಷ ಇರುತ್ತೆ. ಇದರಿಂದ ಏನೂ ತೊಂದರೆ ಇಲ್ಲ. ಇವಾಗ ನೋಡಿ ನಾವು ಹಣ್ಣಿಗೆ ನಾನು ಆಲ್ರೆಡಿ ಹೇಳ್ದಂಗೆ ಅಕ್ಸೆ ನುಗ್ಗೆ ಎಲ್ಲ ಚಾಪ್ ಆ್ಯಂಡ್ ಡ್ರಾಪ್ ಮಾಡ್ತೀನಲ್ಲ, ಅದೇ ಥರ ಇದು ಕೂಡ ಹಣ್ಣು ಫುಲ್ ಕೊಟ್ಟಾದ್ಮೇಲೆ ಇದು ಬಿದ್ದು ಓಕೆ ಒಳ್ಳೆ ಕಾಂಪೋಸ್ಟ್ ಆಗುತ್ತೆ ನನಗೆ ತೋಟಕ್ಕೆ. ಇವಾಗ ನೋಡಿ ವಿಟಮಿನ್ ಸಿ ಎಲ್ಲ ನನಗೇನು ಸಿಗುತ್ತೆ ಅದೇ ರೀತಿ ಬೇರೆ ಇವಾಗ ಅಡಕೆ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಒಳ್ಳೆ ಗೊಬ್ಬರ ಕೊಡುತ್ತೆ ಇದರಿಂದ. ಆಮೇಲೆ ಫರ್ಟಿಲೈಸರ್ ಅಂತ ಏನು ಹೇಳ್ಬೋದು, ಇದರಷ್ಟು ಒಳ್ಳೆ ಸಾಫ್ಟ್ ಮೀನ್ಸ್ ಇದಾಗಿರೋದ್ರಿಂದ ಸ್ಟೆಮ್ಮು ಓಕೆ ಒಳ್ಳೆ ಬೇಗ ಡಿಕಂಪೋಸ್ ಆಗಿ ಅದರಿಂದ ಬೇಗ ನ್ಯೂಟ್ರಿಷನ್ ಬೇರೆ ಪ್ಲಾಂಟ್ಸ್ಗಳಿಗೆ ಸಪ್ಲೈ ಮಾಡುತ್ತೆ.